ದೇವಕ್ಕ ಏನ್ ಹೇಳಿದ್ರಿಪ್ಪ? ಮಾತು ಒಂದು ಹ್ಯಾಂಗ ಹೇಳ್ಬೇಕಾಗ್ಯದ. ಹೆಂಗ್ ಹೇಳ್ಬೇಕಾಗಿದ್ರಿ ಮಾತಾ? ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹೌದು. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹೆಂಡತಿ ನಕ್ಕರೆ ಚಮತ್ಕಾರ. ಹೌದೌದ್ರಿಪ್ಪ. ಹೆಂಡತಿ ನಕ್ಕರೆ ಚಮತ್ಕಾರ. ಚಮತ್ಕಾರ. ಗುರು ನಕ್ಕರೆ ಜ್ಞಾನೋತ್ಕಾರ. ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ ತಿಳುತ್ತ ಇರ್ಲಿ. ಮಾತು ಒಂದು ಹ್ಯಾಂಗ ಬರ್ತದ. ಹೆಂಗ್ ಬರ್ತದ್ರಿಪ್ಪ? ಉತ್ತಮರ ಸಂಘ ಪುತ್ತಳಿ ಬಂಗಾರ. ಹೌದೌದು. ಮತಿಹೀನರ ಸಂಘ ಮಾಡಿದರೆ ಹಿತ್ತಾಳಿಗಿಂತ ಬಲುಹೀನ ಅಂತೇಳಿ ಮಾತು ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ? ಒಳ್ಳೆಯವರ ಗೆಳತನ ಮಾಡ ಏನಾಗ್ತದ? ಏನಾಗ್ತದ್ರಿಪ್ಪ? ಒಳ್ಳೆಯವರಾಗಿ ಬೆಳಿತೀವಿ. ಹೌದೌದ್ರಿಪ್ಪ. ಕೆಟ್ಟವ್ರ ಗೆಳತನ ಮಾಡ್ರೆ ಏನಾಗ್ತದ ಅನ್ನುವಂಥದ ಮಾತನ್ನ ಮಹಾತ್ಮರು ಹೇಳಿದಾರ. ಹೇಳ್ಯಾರಿಪ್ಪ. ಅಂತ ಮಹಾತ್ಮರ ಮಾತಿನ ಮ್ಯಾಲ ವಿಶ್ವಾಸ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗ್ಯದ, ಮೇಲಾಗಿ ನುಡಿಬೇಕಾಗ್ಯದ. ಹೌದೌದ್ರಿಪ್ಪ. ಹೌದು. ಬಹಳವನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಈಗಾಗಲೇ ಅಣ್ಣನ ಬಳಗದವರು ಏನ್ ಹೇಳ್ಯಾರಿಪ್ಪ? ಏನೇನು ಮಾತಾಡ್ರು ಸುತ್ತು ಬಳಸಿ ನಿಮ್ಗೆಲ್ಲಾ ದೈವಿಕ ಕೂಣಿರ್ತಕ್ಕಂತ ಮಾತ ಕೂಣದ್ರಿಪ್ಪ. ಕೂಣದ ನಾನೊಂದ ಮಾತು ಹೇಳಿದೆ. ಏನತ್ರಿ? ಇವತ್ತು ತಂಗಿಗೆ ಮೋಸ ಮಾಡೋ ಕೆಲಸ ಮಾಡಬೇಡ. ಹೌದಾ ಅಂತೇಳಿ ನಾನೆಲ್ಲಾ ಮಾತಾಡಿದಂತ ಸಂದರ್ಭದ ಅಣ್ಣ ಹೇಳಿದ, ಬಹಳ ಚಂದ ಹೇಳಿದ. ಏನ್ ಹೇಳ್ಯಾನ್ರಿಪ್ಪ ಅಣ್ಣ? ನೀ ಮದುವೆನೇ ಆಗುದಿಲ್ಲ ಅಂತೀನಪ್ಪ ಅಂದ್ರೆ ನಾ ಯಾನೋ ಮಾಡಕ್ಕಾಗಲ್ಲ ತಂಗಿ, ಚಂದಂಗೆ ನನ್ನ ಮನೆಯೊಳಗೆ ಇರುವತ್ತೆ ಒಂದು ಮಾತು ಹೇಳಿಬಿಟ್ಟು. ಹೌದು. ಯಾಕೆ ಹೇಳ್ಯಾನ ನಿಮಗ್ ಗೊತ್ತಿಲ್ಲ? ಯಾಕೆ ಹೇಳಿರು? ಈ ಹಾಡ್ಕಿ ರೊಕ್ಕಲ್ಲ ಒಟ್ಟಿನ ಸವಿತಕ ಕೂತುತ್ತಿ ನಾವು. ಗೊತ್ತಿ ನಾವು ಮತ್ ನೀವು ರೊಕ್ಕ ಗಳಿಸಿ ತರ್ತೀರ, ಆರಾಮ್ ಕೂತುತ್ತಿ ನಾವು. ಅಣ್ಣ ಅದಕ್ಕ ಮದ್ವಿ ಮಾಡಂಗಿಲ್ಲ ಅಂತ ಹೇಳ ನಾವು. ಹಿಂಗಂದಿ? ಹೌದು. ಎಲ್ಲ ಬಹಳ ಮಂದಿ ಬಾಯಿಲೆ ಕೇಳಿದೆ. ಹೌದೌದು. ಲಗ್ನ ಎಲ್ಲರೂ ಮಾಡ್ತೀನಿ ಅಂದ್ರು. ಆದ್ರ ತಂಗಿ ಮನಸ್ಸು ಪಕ್ಕ ಅನ್ನಗ ಗೊತ್ತಾಗ್ಯದ ಅಂದಾಗ ಮಾಡಂಗಿಲ್ಲ ಅಂದ ನಾವ. ಆ ತಂಗಿ ಒಳಗಿನ ಗುಟ್ಟು ಏನೈತಿ ಅನ್ನೋದು ತನ್ನ ತಿಳ್ಕೊಂಡನೆ ಮಾತು ಸಭದಾಗ ಪ್ರತಿಪಾದನೆ ಮಾಡಿಬಿಟ್ಟಾನ. ಹೌದು. ಯಾಕೆ ಮದ್ವಿ ಮಾಡಂಗಿಲ್ಲ ಅಂದ? ಯಾಕಂದ? ಹೌದು. ಅಕ್ಕ ಮಾಯವಾಗ ಮದುವಿಲ್ಲ. ಅದಕ್ಕ ಹೇಳಿದವ ಅಣ್ಣ. ಹೌದು. ಯಾಕಂದ್ರ ಅಕ್ಕ ಮಾಯಕ್ಕ ಹ್ಯಾಂಗ ಅದಳ ನಮ್ಮ ಮಟ್ಟ ಮನಿಯೊಳಗ ಹಂಗ ತಂಗಿನಿ ಈರು ಅನ್ನುವಂತ ಮಾತನ್ನ ಹೇಳೋಣ. ಇನ್ನ ಬಹಳ ಒಳ್ಳೆಯ ವಿಷಯ. ಹೌದೌದ್ರಿಪ್ಪ. ಅದಕ್ಕ ಇರ್ಲಿ, ಆ ವಿಷಯಕ್ಕೇನು ಹೋಗುದು ಬ್ಯಾಡ್ರಿಪ್ಪ. ಈಗಾಗಲೇ ಸಿದ್ಧಾರ್ಥಿಕ ವಿಷಯ ಅನ್ನ ಮಾತು ಹೇಳಿದ. ಹೇಳೇನ್ರಿಪ್ಪ? ನಾನೇನು ಕೇಳಿದೆ, ಅನ್ನ ಏನು ಹೇಳಿದ ನೀವೆಲ್ಲರೂ ಕೇಳಿರಿ. ಎಲ್ಲರೂ ಕೇಳ್ಯಾರಿಪ್ಪ. ಅಣ್ಣನ ಮಾತು ಕೇಳ್ರೆ ಹ್ಯಾಂಗಾಗತ್ತದ ಗೊತ್ತನು? ಹೆಂಗಾಗ್ಲಕತ್ತದ್ರಿ? ಸಾಕ್ಷಾತ್ ನಮ್ಮ ಮದಗೊಂಡ ಮಹಾರಾಜರ ಬಾಯಲ್ಲಿ ಉಚ್ಚಿ ಬಿದ್ದಂಗ ಮಾತು ಬರ್ಲಿಕ್ಕೆ ತಕ್ಕರೆ ವಿಷಯ ಮಾತ್ರ ಎಲ್ಲಾ ಪೋಕಳ ಪಂಡ್ರಾಪುರ ವಿಷಯ ಇದೆ. ಹೌದು. ಮಾತು ಮುತ್ತಿನಂಗ ಬರಾಕತ್ತವ್ರೆ ವಿಷಯ. ವ್ಯಾಕರಣ ಶುದ್ಧವಾದ ವ್ಯಾಕರಣ ಬರ್ಲಿಕ್ಕತ್ತದ. ಹೌದು. ಎಲ್ಲಾ ಬರ್ಲಿಕ್ಕತ್ತದ, ವಿಷಯ ಮಾತ್ರ ಒಳಗ ಗೊಳ್ಳ ಬರಾಕತ್ತದ. ಹೌದು. ಮ್ಯಾಗೆಲ್ಲ ಚಂದ ಅದ, ಮ್ಯಾಲೆಲ್ಲ ಚಂದದ ಕರೆ ಒಳಗೆಲ್ಲ ಕೊಳತದ. ಹೌದು. ಎಷ್ಟು ಮಂದಿ ಹಣ್ಣುಗಳದಿರ್ಲಿ, ಹಣ್ಣುಗಳು ಮೀಟಿಂಗ್ ಮಾಡ್ಕೊಂಡು ಬರೀ ಸಭದಾಗ ಎಲ್ಲಾರು ಮೀಟಿಂಗ. ಅವ್ರಿಗೆ ಅಟ್ಟ ಅಂದ್ರ ನೀವು ಹಣ್ಣುಗಳಂದ್ರ ನಾವ್ ಭೀ ಬಂದು ನಾವೇನ್ ಅಂದಿಲ್ವ ನಿಮ್ಗ? ಅವ್ರಿಗೆ ಅಟ್ಟ ಅಂಡ್ರಿ ನೀವು. ಹೆಂಗಂದಿ? ಹೌದು. ಮತ್ತೆ ಎಲ್ಲಾರು ಬರ್ರಿ ಅಂದ್ರೆ ನಾವೇನ್ ಹೇಳಿ ಹೆಂಗ್ ಗೊತ್ತನ್ರಿ ಕಾಕ? ಹೆಂಗ್ರಿಪ್ಪ? ಒತ್ತವ್ರನ್ನ ಕಂಡ್ರೆ ಸರಿದು, ಸರಿಯವ್ರನ್ನ ಕಂಡ್ರೆ ಒತ್ತು ಕೆಲಸ ಮಾಡ್ತಾನ ನೀವು. ಇಲ್ಲ, ನೀವು ಎಲ್ಲಾರು ಹಣ್ಣುಗಳಂದ್ರ ಈ ಕಡೆ ತಂಗಿ ಕಡೆ ಹುಡುಗಿ ಹೋಗಿರಬಾರ್ದು, ಆ ಕಡೆ ಅಣ್ಣನ ಕಡೆ ಆಸ್ತಿ ಹೋಗಿರಬಾರ್ದು. ಎರಡು ಕಡೆ ನಾವು ಟೆಪ್ಲಿ ಇಡವ್ರು. ಮತ್ತ ನನ್ನ ಕಡೆ ಅಲ್ಲ, ಈ ಕೆಳಕ್ ಕೂತ್ ತಂಗಿ ಕಡೆ. ನಿಮ್ ಕಡೆ ಹಿಡಂಗಿಲ್ಲ ಹೇಳ್ರಿ. ಆ ತಂಗಿ ತಾಳ ಕೂತು ತಂಗಿ ಅಟ್ಟಳತ್ತೀನಿ. ಹೌದಿಲ್ಲ? ಹೌದು. ಅಣ್ಣನ ಮಾತು ಕೇಳಿದೆ. ಏನ್ರಿ? ಮುಂಡಗನೂರ ನರಗಲ ಪಡಿ ಮ್ಯಾಲನೆ ಯಾಕ ಮಾಳಿಂಗ್ರಯ ಉದಯ ಆದ. ಹೌದು. ಅಲ್ಲೇ ಆಗಬೇಕಾದ್ರೆ ಕಾರ್ಣ್ಯಾನ ಅಣ್ಣ ಎಲ್ಲ ಸುತ್ತು ಬಳಸಿ ವಿಷಯ ಮಾತಾಡಿದ್ರು. ಅಗ್ನಿ ಕೊಂಡಾಗ ಜಗದಂತ ಸಂದರ್ಭದಾಗ ನರಗಲ್ಲ ಪಡಿ ಮೇಲೆ ಯಾಕೆ ಉದಯ ಆದಪ್ಪ ಅಂದ್ರ ನೇರವಾಗಿ ಒಂದ ಮಾತು ತಂಗಿ ಅಂದವ. ಏನಂತ ಹೇಳಿದ್ರಿ? ಚೆನ್ನಗುಂಡೆ ಹಿರೇಕುರುಬ. ಹೌದಾ? ಚೆನ್ನಗುಂಡೆ ಹಿರೇಕುರುಬ ಮುಂಡಗನೂರದ ಅಂದ್ರಲ್ರಿ. ಹೌದೌದು. ನೀವೆಲ್ಲರೂ ಕೇಳಿ, ಯೂಟ್ಯೂಬ್ನಾಗೂ ಅದರಿ. ಚೆನ್ನಗುಂಡೆ ಹಿರೇಕುರುಬ ಮುಂಡಗನೂರವ. ಹೌದಾ? ಅದಕ್ಕಾಗಿ ಅಲ್ಲೇ ಉದಯ ಆಗಬೇಕಾಯಿತು. ಹೌದು. ಭಕ್ತರ ಸಲುವಾಗಿ. ಯಾಕಂದ್ರೆ ಡೊಳ್ಳ ಕಟ್ಟಿ ಕುಣಿಯುವಂತ ಸಂದರ್ಭ ನಾ ಇಲ್ಲಿ ಜಗದ್ರು ಕೂಡ ನಾ ಐಕ್ಯ ಆಗಿನಂತ ನೀವೆಲ್ಲ ತಿಳ್ಕೋಬೇಡ್ರಿ. ಹೌದೌದು. ನಾವು ಹೋಗಿ ಅಲ್ಲಿ ಉದಯ ಆಗ್ತೀನಿ. ಮುಂಡಗನೂರಾಗ ಚೆನ್ನಗುಂಡಿ ಹಿರೇಕುರುಬ. ಹೌದು. ಪ್ರತಿನಿತ್ಯ ಕರೆದಿಯವರಿಗೆ ಬಾಣ ತರ್ತಿದ್ದ. ಆ ಬಾಣ ತರುವಂತ ಸಂದರ್ಭದಾಗ ನಾವು ಬೆಟ್ಟಕ್ಕಿನಿ. ಬಂದು ನಿಮಗೆಲ್ಲರಿಗೂ ಹೇಳ್ತಾನ, ಬೀರಪ್ಪಗೆ ಹೇಳ್ತಾನ, ಭಕ್ತರಿಗೆಲ್ಲ ಹೇಳ್ತಾನ ಅಂತೇಳಿ ಮಾತು ಹೇಳಿದ. ಹೌದು. ಬೀರಪ್ಪಗೆ ಹೇಳೋ ಕೊಳಮಿಲ್ಲ ಅಣ್ಣ. ಹೌದಾ? ಬೀರಪ್ಪ ಎಂತ ಬೀರ್ರಿ ಅವ್ರ ಹಿರೇಮಾರ ದೇವ್ರ, ಉಗ್ರ ಬನ್ನಿನ ದೇವ್ರ, ಹರಿವ ಹಾವಿನ ಗಂಡ
ನನ್ನ ಗಂಡ. ಹೌದಾ ಹಿಂದಾಗೋ ಸುದ್ದಿ ಗೊತ್ತಿತ್ತು, ಮುಂದಾಗೋ ಸುದ್ದಿ ಗೊತ್ತಿತ್ತು, ಹೌದು ಎಲ್ಲ ಬೀರಪ್ಪಗೂ ಗೊತ್ತಿತ್ತದ ವಿಷಯ. ಹೌದಾ ಇಟ್ಟೆಲ್ಲ ಗೊತ್ತಿದ್ರು ಮಾಳಪ್ಪ ಅಡ್ವಾನ್ಸ್ ಹೇಳಿರ್ತಾನೆ ಅದನ್ನ. ಮಾಳಪ್ಪ ಅಡ್ವಾನ್ಸ್ ಬಂದು ಹೇಳ್ತಾನ ನನ್ನಲ್ಲಿ. ಹೌದು ದಾರಿ ತೋರಿಸಿ ಕೊಟ್ಟವಂಗ ದಾರಿ ಹೇಳ್ತಾರಂದ್ರೆ ಇವ್ರಿಗೆ ಏನ್ ಅನ್ಬೇಕ್ರಿ? ಎನ್ನ ನೀ ಡೊಳ್ಳು ಕಟ್ಟಿ ಕುಣಿ ಸಂದರ್ಭದಾಗ ಹೌದಾ ಯಾಕಂದ್ರೆ ನೀವು ಹಂಗೆ ಬಂದ್ ಮಾಡಬೇಡ್ರಿ. ಹೌದೌದು. ನಾ ನರಗಲ ಪಡಿ ಮೇಲೆ ಉದಯ ಹಾಕಿನಿ. ಅಲ್ಲಿ ಮುಂಡಗನೂರದಾಗ ಚಿನ್ನಗುಂಡಿ ಹಿರೇಕುರುಬ ಅಲ್ಲೇ ಅವನೇ ಬರ್ತಾನ. ಚಿನ್ನಗುಂಡಿ ಹಿರೇಕುರುಬ ಮುಂಡಗನೂರದವ ಅಲ್ಲ. ಇದನ್ನ ಮೊದಲು ನೀವು ತಲೆಯಾಗಿ ಇದು ನಿನ್ನ ತಲೆಯಾಗ ನೆನಪಿರ್ಲಿನ. ಹೌದೌದು ಅಲ್ಲೇ ಚಿನ್ನಗುಂಡಿ ಅಲ್ಲೇ ಬಾಜು ಅದ ಮುಂಡಗನೂರು ಬಾಜು. ಹೌದೌದು ಮುಂಡಗನೂರು ಬಾಜು 3 ಕಿಲೋಮೀಟರ್ ಅಲ್ಲ? 3 ಕಿಲೋಮೀಟರ್ ಹೌದು ಮುಂಡಗನೂರಿಗೆ ಮತ್ತು ಚಿನ್ನಗುಂಡಿಗೆ. ಹೌದು ಪ್ರತಿನಿತ್ಯ ಕರೆದವರಿಗೆ ಬಾಣ ತರ್ತಿದ್ದ. ಹೌದೌದ್ರಿಪ್ಪ. ಈ ವಿಷಯ ಬಿಟ್ಟು ಈ ವಿಷಯ ಮಾತಾಡಬೇಡಣ ನೀನ. ಹೌದು ಈ ವಿಷಯ ನಾ ಎಲ್ಲಿ ಕೇಳಕತ್ತೀನಿ, ನೀ ಎಲ್ಲಿ ಹೇಳಕತ್ತೀರಿ? ನಾ ಒಂದೇ ಮಾತು ಹೇಳಿನಿ. ಏನ್ರಿ? ಮಾಳಂಗ್ರ ಎಲ್ಲಿಂದ ಬಂದಾನು? ಹೌದು ಬೀಜಗುಂತಿಯಿಂದ ಬಂದಾನ. ಹೌದಾ ಹೊಳ್ಳಿ ಎಲ್ಲಿ ಹೋಗ್ಬೇಕಾಯ್ತ್ರಿ ಅವ? ಬೀಜಗುತ್ತಿಗೆ ಹೋಗ್ಬೇಕಾಗಿತ್ತು. ಹೊಳ್ಳಿ ತನ್ನ ಕೆಲಸ ಆದ ನಂತರ ಬೀಜಗುಂತಿಗೆ ಹೋಗ್ಬೇಕು. ಹೌದಾ ಇಲ್ಲೇ ಇವತ್ತು ಮುಗಳೇರ ಗ್ರಾಮದಿಂದ ನಾನು ಬಂದಿನಿ ಎಂಗಳಿಗೆ. ಹೌದಾ ಇಲ್ಲಿ ಹಾಡಿಕೆ ಮುಗಿದ ನಂತರ ನಾನು ನೇರವಾಗಿ ಎಲ್ಲಿ ಹೋಗ್ಬೇಕು? ಮುಗುಳ್ಯಾಳಕ್ಕೆ ಹೋಗ್ಬೇಕ್ರಿ. ನಾನು ಊರಿಗೆ ಹೋಗ್ಬೇಕು. ಹೌದು ಹೌದಿಲ್ಲ? ನೀವು ಬಿ ಮನಿಂದ್ರ ಬಂದಿರಿ, ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಹೋಗ್ಬೇಕು. ಮಂದಿ ಮನೆಗೆ ಹೋದ್ರೆ ಬಿಡಂಗಿಲ್ಲ ಅವರು. ಹೌದಿಲ್ಲ? ನಿಮ್ಮ ಮನೆಗೆ ಹೋಗ್ಬೇಕು. ಮತ್ತ ನಡಕ ಹೋಗ್ಯಾನಪ್ಪ ಅಂದ್ರ ಹೌದು ಮುಂಜಾನೆ ನಮ್ಮ ಹಾಡಿಕೆ ಅದಾವ, ಹಗಲಿ ಹೋಗಂಗಿಲ್ಲ ಅನ್ನೋದು ನಮಗ್ ಗೊತ್ತದ. ಹೌದೌದ್ರಿಪ್ಪ. ಹಂಗ ನಡಕನ ಯಾಕೆ ಹೋದ ಅತಿ ಕೇಳಿದೆ ನಾನು. ಹೌದು ನಾವು ಯಾಕೆ ಕೇಳ್ರಿ ನಡಕ್ ಯಾಕೆ ನಿಂತಿರತ್ ಕೇಳ್ರ ನಾವು ಹಾಡ್ಕಿದೇವಪ್ಪ ನಿದ್ದೇವತ್ ನಾವು ಹೇಳ್ತೀವಿ. ಅವ್ ಹೇಳ್ತೀವಿ. ಹಂಗ ಮಾಡಿದ್ರೆ ನಡಕ ಹೋಗಿ ನಿಂತ ಯಾಕತ್ತೇಳಿ ಅಂದ್ರೆ ನೀವ್ ಏನ್ ಹೇಳುದು ಅದನ್ನ ಕೇಳಿವ್ ನೀ ನಾವು. ಹೇಳ್ತೇನ ಮುಂಡಗನೂರದ ಚಿನ್ನಗುಂಡಿ ಹಿರೇಕು. ಮತ್ ಚಿನ್ನಗುಂಡಿ ಐತಿ ಹೆಸರು ಯಾಕೆ ಗೊತ್ತು? ಹೌದು ಚಿನ್ನಗುಂಡಿ ಅವನೇ ಅವ. ಹೌದು ಪ್ರತಿನಿತ್ಯ ಮುಂಡಗನೂರ ಮೇಲೆ ಹಾದು ಬರ್ತಿದ್ದ. ನುಸ್ತ ಹಾದು ಹೋಗ್ತಿದ್ದಲ್ಲಿ. ಹಾದು ಬರ್ತಿದ್ದ ಎಲ್ಲ ಗೊತ್ತಿತ್ತು ಬೀರಪ್ಪಗ. ಹೌದು ಚಿನ್ನಗುಂಡಿ ಹಿರೇಕುರು ಬರೋದು ಗೊತ್ತು. ಹೌದು ಇವ್ರ ಮುಂದೆ ಡಂಕನಾಡ ದೈಗೊಂಡಗೌಡ ಮೋಸ ಮಾಡ್ತಾನ ಅನ್ನೋದು ಗೊತ್ತು. ಮಾಳಿಂಗ್ರ ಕಾಡ್ತಾನ ಅನ್ನೋದು ಗೊತ್ತು. ಮಾಳಂಗ್ರ ಕಾಡ್ತಾನ ಅನ್ನೋದು ಗೊತ್ತು. ಅಂಗಳ ತುಂಬ ಇಂಗಳ ಗುಟ್ಟ ಹೊಡೆಸಾರ ಅನ್ನೋದು ಗೊತ್ತು. ಹೌದು ಬೆಂಕಿಯಾಗಿ ಸಿಗ್ತಾ ಅನ್ನೋದು ಗೊತ್ತಿತ್ತು. ಎಲ್ಲ ಗೊತ್ತಿತ್ತು ಅವ್ರಿಗೂ. ಹೌದು ಗೊತ್ತಿದ್ದ ಶಿಷ್ಯನ ಪರೀಕ್ಷೆ ಮಾಡಕ್ಕೆ ಒಳಗ ಗಚ್ಚಿನ ಗುಡಿಯಾಗ ಹೆಚ್ಚಿನ ಸಿದ್ಧ ಶಿಷ್ಯ ಮಾಳೆ ಗುರು ಬೀರಪ್ಪ ಕೂತಾನ. ಹೌದು ಗಪ್ಪ ಕೊತ್ತರು ಮಾಳಿಂಗ್ರ ಪಾರಾಗಿ ಬಂದಾನ. ಗಪ್ಪ ಕೂತ್ರು ಕೂಡ ಪಾರಾಗಿ ಬಂದಾನ. ನೀ ಎಟ್ ಮೀಟಿಂಗ್ ಮಾಡ್ಕೊಂಡು ಬರ್ರಿ ಅಣ್ಣ ನೀವು ಉತ್ತರ ಹೇಳಕ. ಹೌದು ಸುಮ್ಮನೆ ಅಲ್ಲ, ಹೌದೌದು ವಿಷಯ ಇದ್ರ ಒಳಗಿನ ಗುಮ್ಮನೆ ಬೇರೆ ಅದ. ಹೌದು ಹೌದಿಲ್ಲ? ಹೌದೌದು. ಅಣ್ಣ ನನಗೂ ಒಂದು ಪ್ರಶ್ನೆ ಕೇಳಿದ. ಏನ್ ಕೇಳ್ಯಾರಿಪ್ಪ ಅಣ್ಣ? ಏನು ಕೇಳಿದ? ಏನ್ ಕೇಳ್ಯಾರಿಪ್ಪ? ಹೆಣ್ಣು ಮಗಳನೇ ಹಾಡ್ಕಿಗೆ ಬಂದಾಳಪ್ಪ ಅಂದ್ರ ಹೆಣ್ಣು ಮಗಳ ಹಾಡ್ಕಿಗೆ ಬಂದಾಳ ಅಂದ್ರ ಅಕ್ಕ ಮಾಯಕ್ಕನ ವಿಷಯನೇ ಕೇಳುನು ಅನ್ನುವಂತ ಮಾತನ್ನ ಇಟ್ಟುಕೊಂಡು ಹೌದು ಅನ್ನ ವಿಷಯ ಕೇಳಿದ. ಏನ್ ಕೇಳ್ಯಾರಿಪ್ಪ? ದೇವೇಂದ್ರ ರಾಯ ಮಡದಿ ಸುಭದ್ರೆ ಹೊಟ್ಟಿಲ್ಲ ಯಾರು ಹುಟ್ಟರು? ಮಾಯಕ್ಕ ಹುಟ್ಟಳು. ಹೌದೌದು ಮಾಯಕ್ಕನ ಭವಿಷ್ಯ ಸರಿ ಇಲ್ಲ ತಿಳ್ಕೊಂಡು ಭವಿಷ್ಯ ಕೇಳಿದ ಕೂಡಲೇ ಸಣ್ಣ ಕೂಸಿನ ಕೃಷ್ಣಾ ನದಿಯೊಳಗೆ ಬಿಟ್ರು. ಹೌದೌದ್ರಿಪ್ಪ. ಮಾಯಕ್ಕ ಕೂಸು ಮುಂದೆ ಯಾರಿಗೆ ಸಿಕ್ತು? ಯಾರಿಗ್ರಿಪ್ಪ? ದಿಬರಾಯ ದಿಬ್ಬಿ ಪಟ್ಟಣ ದಿಬರಾಯ ಆಡ್ ಕಾಯ್ಕೋತ ಬಂದಿದ್ದ ಕೃಷ್ಣಾ ನದಿ ದಂಡಿಗೆ. ದಂಡಿಗ್ರಿಪ್ಪ. ಕೃಷ್ಣಾ ನದಿ ದಂಡಿಗೆ ಆಡ ಕಾಯ್ಕೋತ ಬಂದಂತ ಸಂದರ್ಭದಲ್ಲಿ ಹೌದು ಯಾರಿಗೆ ಸಿಕ್ತಿ? ಹೌದೌದು ಆ ದಿಬ್ಬಿ ಪಟ್ಟಣ ದಿಬರಾಯಿಗೆ ಮಾಯಕ್ಕ ಸಿಕ್ಳು. ಸಿಕ್ಕಲ್ರಿಪ್ಪ. ಆ ಮಾಯಕ್ಕ ದಿಬರಾಯಿಗನೆ ಯಾಕೆ ಸಿಕ್ಳು? ಹೌದು ಬ್ಯಾರೆ ಬೇರೆಗೆ ಸಿಗಬೇಕಾಗಿತ್ತು. ಯಾಕೆ ಸಿಕ್ಕಳು? ಹೌದಿಲ್ಲ? ಹೌದು ದಿಬರಾಯಿಗನೆ ಯಾಕೆ ಸಿಕ್ಳು ಅನ್ನುವಂತ ಮಾತನ್ನ ಹೌದು ಅನ್ನ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಕೇಳ್ಯಾನ. ಕೇಳ್ಯಾರಿಪ್ಪ. ಕೈಲಾಸದೊಳಗೆ ಮೊದಲೇ ಮಾತಾಗಿತ್ತು. ಏನತ್ರಿ? ದಿಬ್ಬಿ ಪಟ್ಟಣ ದಿಬರಾಯಿಗೆ ಸಂತಾನ ಇದ್ದಿದ್ದಿಲ್ಲ. ಹೌದು ಸಂತಾನ ಇದ್ದಿದ್ಕಿಲ್ಲ. ಮಕ್ಕಳಿಲ್ಲಾರದಂತ ಸಂದರ್ಭದಾಗ ಪರಮಾತ್ಮಗೆ ಕೇಳ್ತಾನವ. ಏನತ್ರಿ? ಆಡಿ ಬಾ ನನ್ನ ಕಂದ ಅಂಗಾಲ ತುಳದೇನ. ಹೌದು ಆಡಿ ಬಾ ನನ್ನ ಕಂದ ಅಂಗಾಲ ತುಳದೇನ. ತೆಂಗಿನ ಕಾಯಿ ತಿಳಿ ನೀರ. ಹೌದು ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡ ಬಂಗಾರದ ಮಾರಿ ತೊಳೆದಿನ ಅನ್ನುವಂತ ಒಂದು ಅಂಗಳದಾಗ ಆಡುವಂತ ಕೂಸು ಕೂಡ ಇಲ್ಲ. ಹೌದ್ರಿಪ್ಪ. ಭಗವಂತ ಸಂತಾನ ಭಾಗ್ಯ ಕೊಡು ಅಂತ ತಿಳ್ಕೊಂಡ ಪರಮಾತ್ಮಗ ಬೇಡ್ಕೊಂಡಂತ ಸಂದರ್ಭದಾಗ ಏನಾಯ್ತ್ರಿ? ಆವಾಗ ಪರಮಾತ್ಮ ದಿಬ್ಬಿ ಪಟ್ಟಣ ದಿಬರಾಯಿ ಹೇಳೋಣ. ಏನಂತ ಹೇಳಿದ್ರಿ? ಈ ಸಲ ನಿನ್ನ ಹೊಟ್ಟೆಲೆ ಮಕ್ಕಳಾಗುವುದಿಲ್ಲ, ಆಗೋದಿಲ್ಲ. ಆದ್ರ ಮಾಯ ರೂಪದಿಂದ ಬಂದ ಕೂಸು ನಿನಗೆ ಸಿಗುತ್ತದ. ಸಿಗುತ್ತದ್ರಿಪ್ಪ. ಮಾಯ ರೂಪದಿಂದ ಬಂದ
ಒಂದು ಕೂಸು ಸಿಗ್ತದ, ಸಿಕ್ಕಂತ ಕೂಸಿನ ನೀ ಬಿಡಬೇಡ, ಅದನ್ನ ಜಾಕ್ ಜತನ ಮಾಡು, ಬಟ್ಟದನ್ನು ಬೆಟ್ಟನ ಮಾಡು, ಮುಂದೆ ಅದೇ ಕೂಸಿನಿಂದ ನಿನಗೆ ಕೀರ್ತಿ ಬೆಳಿತೈತಿ ಅನ್ನುವಂಥ ಮಾತನ್ನ ಪರಮಾತ್ಮ ದಿಬ್ಬಿ ಪಟ್ಟಣ ದಿಬರಾಯಿಗ ಮಾತು ಹೇಳ್ಯಾನ. ಸಂತಾನ ಕೇಳ್ಕೊಂಡು ಬರುವಂತ ಸಂದರ್ಭದಾಗ ಮೊದಲೇ ಹೇಳಣಿ ಮಾತಾ. ಇವತ್ತು ಹ್ಯಾಂಗ ಸೂರಮ್ಮ ದೇವಿಗೆ ಮಕ್ಕಳು ಇದ್ದಿದ್ದಿಲ್ಲ, ಹೌದು, ಓನ್ಯಾನ ಮಂದಿ ಬಂಜಿ 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 ಅಂತ ನಿಂದೇದ ಮಾತು ಮಾತಾಡ್ತಿದ್ರು. ಅವಾಗ ಮಕ್ಕಳ ಭಾಗ್ಯ ಕೇಳ್ಕೊಂಡು ಬರಕ್ಕೆ ಯಾರ ಬಲ್ಲಿ ಹೋದಳು? ಶಿವನ ಬಲ್ಲಿ, ಪರಮಾತ್ಮನ ಬಲ್ಲಿ ಹೋದಳು. ಹೌದ್ರಿ. ಪರಮಾತ್ಮ ಕೇಳ್ತಾನ, ಏನತ್ರಿ? ಸಂಜೆ ಹುಟ್ಟಿ ಮುಂಜಾನೆ ಸಾಯುವಂತ ಮಗನ ಕೊಡ್ಲು, ಮುಂಜಾನೆ ಹುಟ್ಟ ಸಂಜೆಕ್ ಸಾಯುವಂತ ಮಗನ ಕೊಡ್ಲು, ಏನ ಹಳ್ಳಿ ಹಳ್ಳಿ ಬಿಳಿಗುಡಿ ಹುಟ್ಟುವಂತ ಮಗನ ಕೊಡ್ಲು ಅಂದಳಕಿ. ಸೂರಮ್ಮದೇವಿ ಎಂತ ಮಗನ ಕೇಳ್ತಾಳ್ರಿಪ್ಪ? ಸೂರಮ್ಮದೇವಿ ಕೇಳ್ತಾಯಪ್ಪ, ನನಗ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಟುವಂತ ಮಗನೇ ಕೊಡು ಅಂತೇಳಿ ಪರಮಾತ್ಮನ ಬಲ್ಲಿ ಕೈಲಾಸದಾಗ ಮೊದಲು ವರ ಬೇಡ್ಕೊಂಡು ಬಂದಾಳ. ಸಂತಾನ ಬಿಡ್ಯಾಳ. ಆಕೆ ಹೆಂಗ ಸಂತಾನ ಬೇಡ್ಕೊಂಡು ಬಂದಾಳೆ, ಹಂಗೆ ಬೀರಪ್ಪ ಹುಟ್ಟ್ಯಾನ. ಹಂಗೆ ಎಟ್ಟೋ ಮಾವ ಕಳವಿನಾರನಗಡು ವಿಷದ ಬುಕ್ತ್ಯಾಗ ಬಂಕಿ ಬುತ್ತ್ಯಾಗ ವಿಷ ಬೆರೆಸಿ ಕಳಿಸಿದ, ಸೂಲಿಗಿತ್ತಿ ಸುಬ್ಬವನ್ನ ಕಳಿಸಿದ, ನಡ ಹಿಡು ನಾಗವನ್ನ ಕಳಿಸಿದ, 7 ಮಂದಿ ದೈತರನ್ನ ಕಳಿಸಿದ. ಅವ್ರನ್ನ ಕೊಲ್ಲಬೇಕಂತ ಏನೇನ ಕುತಂತ್ರ ಮಾಡ್ರ ಕೂಡ ಅನ್ನಗ ಕಳವಿನಾರಾಯಣಗೌಡಗ ನೀಗಲಿಲ್ಲ. ಯಾಕ್ರಿ? ಸೂರ್ಯ ಚಂದ್ರ ಇರುವರೆಗೆ, ನೆಲವಂದ ಗಂಗೆ ಹರಿವರಿಗೆ, ಪಾರಂದ ಪೋರಿ ಇರುವರೆಗೆ ಬಿಳಿಗುಡಿ ಹುಟ್ಟುವಂತ ಮಗ ಹುಟ್ಲಿ ಅಂತೇಳಿ ಮೊದಲೇ ಸೂರಮ್ಮದೇವಿ ವರ ಬೇಡ್ಕೊಂಡು ಬಂದಾಳ. ಹಂಗ ದಿಬ್ಬಿ ಪಟ್ಟಣ ದಿಬರಾಯಿಗೆ ಮಕ್ಕಳಿರ್ಲಾರ್ದಂತ ಸಂದರ್ಭದಾಗ ಪರಮಾತ್ಮನ ಬಲ್ಲಿ ವರ ಬೇಡ್ಕೊಂಡು ಬಂದಾಳ. ಮಾಯದ ಮಗಳ ಮಾಯವ್ ಅಂತೇಳಿ ಬರ್ತ ಸಿಗುತ್ತದ ನಿನಗ, ಸಿಕ್ಕಂತ ಕೂಸಿನ ಬಿಟ್ಟು ಬಿಡಬೇಡ, ಜ್ವಾಕಿ ಜತನ ಮಾಡ, ಅದೇ ಕೂಸಿನಿಂದ ಮರ್ತ್ಯ ಮಂಡಲದಲ್ಲಿ ನಿನಗೆ ಕೀರ್ತಿ ಹುಟ್ಟುತ್ತದೆ. ಮೀಟಿಂಗ್ ಮಾಡ್ರಿ, ನೀವು ಮೀಟಿಂಗ್ ಮಾಡ್ರಿ. ಪಾಪ ಯಾಕೆ ಕಾಡದಿರಿ ಅವ್ರಿಗೆ? ಅನ್ನಗಳು ಕಾಡೋರ್ನು ಮೀಟಿಂಗ್ರೆ ಮಾಡುವಾರ ಯಾಕ? ಅನ್ನನ ಕಾಡಕಿನಿ ನಾನು. ಪಾಪ ಇರೋದು ಮೊದಲು ಹಿಂಗೈತಿ, ಎಲ್ರಿ ಬಿ ಇರುತ್ತ ಮೊದಲು ಸಂಭಾಯ್ತೈತಿ, ಮೊದಲ ದವಾಖಾನೆ ಒಂದು ಚಾಲು ಇಲ್ಲ ಅದಕ್ಕ, ಹಿಂಗ ಕತ್ಲೆ ಇಲ್ಲ. ಕಾಡ್ಬೇಕ, ನಮ್ಮವ್ರನ್ನೇ ಕಾಡ್ಬೇಕು. ಹೌದು, ಕಾಡ್ ಕರೆ ಹಾರ್ಟ್ ಅಟ್ಯಾಕ್ ಆಗಂಗ್ ಕಾಡ್ಬೇಡವ ಹಿಂಗ. ಹೌದೌದು, ಬ್ಯಾರೆದವ್ರನ್ನ ಕಾಡ್ರೆ ಏನು ಸಿಗುದಿಲ್ಲ. ಎಲ್ಲ ಜ್ಞಾನ ಇರ್ತದ ಅಲ್ಲೇ ಕಾಡ್ಬೇಕಾಗ ಅಂತವ್ರನ್ನ ಕಾಡಬೇಕು. ಹೌದು, ಎಲ್ಲಿ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಇರ್ತದ, ಅವ್ರ ಜೋಡಿ ಜಗಳ ಆದ್ರ 4 ಬುದ್ಧಿ ಮಾತು ನಮಗೂ ಜ್ಞಾನದ ಮಾತು ಸಿಗ್ತದ. ಹೌದೌದು, ಕತ್ತಿ ಜೋಡಿ ಜಗಳ ಮಾಡ್ರೆ ಅಲ್ಲೇನು ಸಿಗ್ತ, 2 ಲತ್ತೆ ಸಿಗ್ತಾ ಹೊರತ ಸುಖ ಅನ್ನೋದು ಸಿಗುದಿಲ್ಲ. ಲತ್ತಿ ಸಿಕ್ಕರ ಚಲೋ ರೀ, ಪೆಟ್ಟ ಹತ್ರ ಹೊಳ್ಳಿ ಬರ್ತಾವ. ಲದ್ದಿ ಸಿಕ್ಕು ಅಂದ್ರೆ ಏನ್ ಮಾಡೋದ್ರಿ? ಅದಕ್ಕೆ ಮಾತನ್ನ ಅನ್ನಗ ಮಾತ ನಿನ್ನ ಪ್ರಶ್ನೆ ಕೂತ್ರ ನೇರವಾಗಿ ಹಿಂಗದ ಅನ್ನ. ಹೌದೌದು, ಅದಕ್ಕೆ ಬಹಳ ಮಾತಾಡಿ ಬಹಳ ಹೇಳಿ ದೈವಿಕ ಬ್ಯಾಸರಾಗೋದು ಬೇಡ ಬೇಡ್ರಿಪ್ಪ. ಅದಕ್ಕೆ ಮುಂಡಗನವರ ನರಗಲ್ಲ ಪಡಿ ಮೇಲೇನೆ ಯಾಕೆ ಉದಯ ಅದ. ಹೌದೌದು, ಇನ್ನೊಂದು ಕಲಿಯು ಕೊಡ್ತೀನಿ ಕೇಳಿ ನಿನಗ. ಹೇಳ್ರಿವ. ಮಾಳಂಗ ಬೀರಪ್ಪಗ ಗೊತ್ತಿತ್ತು ವಿಷಯ ಗೊತ್ತಿತ್ತು. ಎಲ್ರಿಪ್ಪ? ಮುಂಡಗನವರ ನರಗಲ್ಲ ಪಡಿ ಮ್ಯಾಲೇನೆ ಮಾಳಿಂಗರಾಯ ಅದಾನ ಅನ್ನೋದು ಬೀರಪ್ಪಗ ಗೊತ್ತಿತ್ತು. ಇದ್ರ ಮುಂದಿನ ಮಾತಾಡು. ಹೌದು, ಕೆರ್ಕೋತಲ್ಲಿ ಎಟ್ಟು ಕೆರ್ಕೋ ಎಲ್ಲಾರ ಏನ್ ಕೂತಾನ ಹೌದಿಲ್ಲ. ಅದಕ್ಕಾಗಿ ಬಹಳ ಮಾತಾಡಿದ್ ಬಹಳ ಹೇಳಿ ದೈವಿಕ ಬ್ಯಾಸರಾಗೋದು ಬೇಡ. ಈಗ 4 ನುಡಿ ಚಾಲ ಹಾಡಿ, ಹೌದಿಲ್ಲ, 4 ನುಡಿ ಚಾಲ ಹಾಡಿ ಅನ್ನಗ ಪಾಳೆ ಕೊಡೋನು. ಮುಂದೆ ಏನು ಮಾತಾಡ್ತಾರ, ಮುಂದೆ ಹ್ಯಾಂಗ ಹೇಳ್ತಾರ, ಮುಂದೆ ಹಂಗ ಮಾತಾಡೋನು ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ. ಆಯ್ತಾಯ್ತ್ರಿಪ್ಪ, ಚಾ ಕೊಡ್ರಿಪ್ಪ ಜರ.